ನಿಮಗೆ ಏನೇ ಕಷ್ಟ ಬಂದರೂ ಪರಿಹಾರ ಆಗುತ್ತೆ. ನಿಮ್ಮ ಇಷ್ಟಾರ್ಥಗಳೇನೇ ಇದ್ರೂ ಕೂಡ ಪೂರೈಸುತ್ತೆ ಈ ದೇವಿ. ಹೌದು, ಇಂತಹ ಒಂದು ಪ್ರಸಿದ್ಧ ದೇವಾಲಯ ಇರತಕ್ಕಂಥದ್ದು ಹೊಸಕೋಟೆಯಲ್ಲಿ ಕಾಟೇರಮ್ಮ ಶಕ್ತಿಪೀಠ ಇದೆ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದರೆ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತಂತೆ. ಈ ಸ್ಥಳಕ್ಕೆ ನೀವು ಕೂಡ ಒಮ್ಮೆ ಹೋಗಿ ಬನ್ನಿ. ಇಷ್ಟಾರ್ಥ ಪೂರೈಸುವ ದೇವತೆ ಕಾಟೇರಮ್ಮ. 9 ತೆಂಗಿನಕಾಯಿ ಕಟ್ಟಿದರೆ ಸಾಕು, 9 ವಾರದಲ್ಲಿ ಕೆಲಸ ಆಗುತ್ತೆ. ಮನುಷ್ಯನ ಪ್ರತಿಯೊಂದು ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಇದೆಯಂತೆ. ಮಾನವ ಜನ್ಮದ ಸಕಲ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ ಇಲ್ಲಿ. ಏನಿದು ಆ ಕಾಟೇರಮ್ಮನ ಪವಾಡ ನೋಡಬೇಕಾ? ಬನ್ನಿ ನೋಡ್ಕೊಂಬರೋಣ. ತಾಯಿಗೆ ಕಾಯಿ ಕಟ್ಟಿದೆ. 5 ದಿವಸದಲ್ಲೇ ನನ್ನ ಕೆಲಸ ಆಯಿತು. ತುಂಬ ಒಳ್ಳೆಯದಾಗಿದೆ. ಆರೋಗ್ಯನೂ ಚೆನ್ನಾಗಿದೆ. ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಯಜಮಾನರು ತುಂಬ ಹುಷಾರಿರಲಿಲ್ಲ, ಚೆನ್ನಾಗಿದ್ದಾರೆ. ಎಲ್ಲ ಒಳ್ಳೆಯದಾಗಿದೆ. ಎಲ್ಲರೂ ಬನ್ನಿ, ಪೂಜೆ ಮಾಡಿ, ಕಾಯಿ ಕಟ್ಟಿ, ಹೋಮ ಕೂತ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ತಾಯಿ ಕಾಟೇರಮ್ಮ ಒಳ್ಳೇದು ಮಾಡ್ತಾರೆ. 8ನೇ ವಾರ ಕಾಯಿ ಕಟ್ಟಿರೋದು. ಇದು ಹುಣ್ಣಿಮೆಗೆ ಪೂಜೆ ಹೋಮಕ್ಕೆ ಬಂದಿದ್ದೀವಿ. ಈಗ ಬಂದಿರೋದ್ರಿಂದ ನಮಗೆ ಆರೋಗ್ಯ ಭಾಗ್ಯ ಮತ್ತು ಹಂತ ಹಂತವಾಗಿ ನಿಧಾನವಾದ್ರೂ ಕೆಲಸ ಆಗ್ತಾಯಿದೆ. ಅಮ್ಮನ ಆಶೀರ್ವಾದ. 2 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ನಾನು ಅಂದ್ಕೊಂಡಿದ್ದ ಕೋರಿಕೆ ಎಲ್ಲ ತೀರಿದೆ. ಬಟ್ ಹೋಮಕ್ಕೆ ಬಂದಿರೋದು ಫಸ್ಟ್ ಟೈಮು. 9 ವಾರ ಕಟ್ಟಬೇಕು ಕಾಯಿ. 9 ವಾರನೂ ಕಟ್ಟಿದ್ದೀವಿ. ತುಂಬ ಅನುಕೂಲ ಆಗಿದೆ ನನಗೆ. ನಂದೇನೇನು ಸಮಸ್ಯೆ ಇತ್ತು ಅದೆಲ್ಲ ಬಗೆಹರ್ತಿದೆ. ಓಕೆ, ಥ್ಯಾಂಕ್ ಯು. ಇದ್ವಿ. ನಮ್ಮ ಮಗನಿಗೆ ಮದುವೆ ಆಗಬೇಕು ಅಂತ 3 ವರ್ಷದಿಂದ ತಿರುಗ್ತಾ ಇದ್ವಿ. ಎಲ್ಲೂ ಸೆಟ್ ಆಗಿರಲಿಲ್ಲ. 5 ವಾರಕ್ಕೇ ಎಲ್ಲ ಮಗಂದು ಎಂಗೇಜ್ಮೆಂಟ್ ಎಲ್ಲ ಆಯಿತು. ಈಗ ಮದುವೆ ಆಗಿದೆ. ಇನ್ನೇನು 1 ತಿಂಗಳಿದೆ ಮದುವೆ ಸೆಟ್ ಆಗ್ತಾಯಿದೆ. ಇನ್ನೂ ಈಗ ಬರ್ತಾನೆ ಇದ್ದೀವಿ. ಹುಣ್ಣಿಮೆ ಅಮಾವಾಸ್ಯೆಗೆಲ್ಲ ಬರ್ತಾ ಇದ್ದೀವಿ. ಮಾಟ ಮಂತ್ರ ಅಂಥದಕ್ಕೆಲ್ಲ ಚೆನ್ನಾಗಿ ಉಪಯೋಗ ಆಗ್ತಾಯಿದೆ. ಇಲ್ಲಿ ಚೆನ್ನಾಗಾಗಿದೆ ನಮಗೆಲ್ಲ. 3 ತಿಂಗಳಿಂದನೂ ಬಂದ ಅಮ್ಮ ಚೆನ್ನಾಗಿ ಕಾಪಾಡ್ತಾ ಇದ್ದಾರೆ. ನಮಸ್ಕಾರ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ, ಸೂಲಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಆಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ ಇದು. ಈ ಒಂದು ಪುಣ್ಯಕ್ಷೇತ್ರ ಸರಿಸುಮಾರು 350 ವರ್ಷದ ಇತಿಹಾಸವುಳ್ಳಂಥ ಒಂದು ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಜೋಡಿ ಆಲದ ಮರಗಳು ನಮ್ಮ ಪೂರ್ವಜರ ಕಾಲದಿಂದ ಸಹಿತ ನಮ್ಮ ಪೂರ್ವಿಕರು ಯಾರೋ ನೆಟ್ಟಿರೋಂಥ ಒಂದು ಜೋಡಿ ಆಲದ ಮರಗಳಿವು. ಈ ಒಂದು ಜೋಡಿ ಆಲದ ಮರಗಳಿಗೆ ಮುನೀಶ್ವರ ಕಾಟೇರಮ್ಮ ಇಲ್ಲಿ ನೆಲೆ ಊರವರೇ ಅನ್ನೋ ಒಂದು ನಂಬಿಕೆ ಮೇಲೆ ನಮ್ಮ ಪೂರ್ವಿಕರ ಕಾಲದಿಂದಲೂ ಸಹಿತ ಆ ಒಂದು ಜೋಡಿ ಆಲದ ಮರಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾ ಇರುತ್ತದೆ ರೂಢಿ. ಆ ಮಹಾಲಕ್ಷ್ಮಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಾಟೇರಮ್ಮನ ಅನುಗ್ರಹದ ಮೇಲೆ, ತಾಯಿಯ ಒಂದು ವಾಕಿನ ಮೇಲೆ, ಅಂದರೆ ಆ ತಾಯಿಯ ಒಂದು ಹೇಳಿಕೆಯ ಮೇಲೆ ಇಲ್ಲಿ ತಾಯಿಗೆ ಒಂದು ನೆಲೆ ಮಾಡಿರೋಂಥದ್ದು ಆಯಿತು. ಈ ಒಂದು ಕ್ಷೇತ್ರದಲ್ಲಿ ತಾಯಿಗೆ ಒಂದು ಸನ್ನಿಧಿಯನ್ನು ನಿರ್ಮಾಣ ಮಾಡಿ ನಮ್ಮ ಪೂರ್ವಿಕರ ಕಾಲದಿಂದಲೂ ಸಹಿತ ತಾಯಿಗೆ ವರ್ಷ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಇಲ್ಲಿ ರೂಢಿ. ಈ ಒಂದು ಕ್ಷೇತ್ರದಲ್ಲಿ ಯಾರು 9 ವಾರ ಬಂದು ದೇವಾಲಯದಲ್ಲಿ ಕೊಡೋಂಥ ಒಂದು ಪೂರ್ಣ ಫಲ ಅಂದರೆ ಹರಕೆ ಕಾಯಿನ ತಗೊಂಡು ಅವರವರ ಸಮಸ್ಯೆ, ಅಂದರೆ ಮದುವೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಸಂತಾನ ಆಗಿರ್ಬೋದು, ಒಂದಲ್ಲ ಮಾನವ ಜನ್ಮದಲ್ಲಿರೋಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ. ಅವರವರ ಸಮಸ್ಯೆ ಬಂದು ಇಲ್ಲಿ ಹೇಳಿದ್ರೆ ಅವರವರ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ ಕೊಟ್ಟು ಆ ಮಂತ್ರಕ್ಕೆ ತಕ್ಕಟ್ಟಾದಂಥ ಪ್ರದಕ್ಷಿಣೆ ಹೇಳ್ತಿದ್ದೀನಿ. ಆ ಪ್ರದಕ್ಷಿಣೆನ ಯಾರು ಭಕ್ತಿ, ಶ್ರದ್ಧೆ, ನಂಬಿಕೆ, ಇನ್ನೂ ಒಂದು ಸಾರಿ ಹೇಳ್ತೀನಿ, ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಯಾರೋ ಆ ಒಂದು ಪೂರ್ಣ ಫಲನ ಸಲ್ಲಿಸ್ತಾರೋ 9 ವಾರ ಬಂದು ಅವರವರ ಇಷ್ಟಾರ್ಥಗಳು 9 ವಾರದೊಳಗಡೆ, ಕೆಲವರಿಗೆ 1 ವಾರದಲ್ಲಿ ಆಗ್ತದೆ, ಕೆಲವ್ರಿಗೆ 2 ವಾರ, ಕೆಲವರು 9 ವಾರ ಆಗೋ ತನಕ ಆಗಲ್ಲ. ಈ ಥರ ಅವರವರ ಕರ್ಮ ಫಲಗಳು ಪರಿಹಾರ ಆದಂಗೆಲ್ಲ ಅವರ ಸಮಸ್ಯೆಗಳು ಪರಿಹಾರ ಸಿಗುತ್ತೆ. ಏನಕ್ಕಪ್ಪ 9 ವಾರನೇ ಪೂರ್ಣ ಫಲ ಕಟ್ಟಬೇಕು? 9 ವಾರನೇ ಪೂರ್ಣ ಫಲ ಕಟ್ಟೋದ್ರಿಂದ ನಮಗೇನು ಫಲ ಸಿಗುತ್ತಂದರೆ, ಜೋಡಿ ಆಲದ ಮರ ಮಧ್ಯದಲ್ಲಿ
ನವದುರ್ಗೆಯರ ಪ್ರತಿಷ್ಠಾಪನೆ ಮಾಡಿದ್ದೀರಿ. ನವದೇವತೆಯರಿಗೆ ನವಫಲಗಳನ್ನ ಅರ್ಪಿಸೋ ಥರ, ಅಂದರೆ ನವದೇವತೆಗೂ ನಾವು ಪೂರ್ಣ ಫಲನ ಅವರಿಗೆ ಒಂದು ಬಾಗಿನ ಕೊಡೋ ಥರ, ಒಂದು ಹೆಣ್ಣು ಮಗುಗೆ ಏನೋ ನಾವು ಒಂದು ಬಾಗಿನ ಕೊಡ್ತಿರೋ ಆ ಥರ 9 ಜನ ದೇವತೆಯರಿಗೂ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಮ್ಮ ತಾಯಿ ಅಂತ ಹೇಳ್ಬಿಟ್ಟು ನಾವು ಅವ್ರ ತಾಯಿಯವರಿಗೆ ಹರಕೆ ಕಟ್ಟೋ ಒಂದು ಪೂರ್ಣ ಫಲನ ಸಲ್ಲಿಸೋ ಥರ ಇದು. ಇದನ್ನು ನಂಬಿಕೆಯಿಂದ ಯಾರು ಮಾಡ್ತಾರೋ ಅವರವರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ. ಇದು ನಾವು ಹೇಳೋ ಮಾತಲ್ಲ. ಈ ಕ್ಷೇತ್ರಕ್ಕೆ ಬರೋಂಥ ಲಕ್ಷಾಂತರ ಭಕ್ತಾದಿಗಳು, ಅಂದರೆ ಸಾಗರೋಪಾದಿಯಲ್ಲಿ ಬರುತ್ತಿರುವಂಥ ಭಕ್ತಾದಿಗಳು, ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ವಿಶೇಷ ಪೂಜಾ ದಿನಗಳು. ಈ ದಿನಗಳಲ್ಲಿ ನೀವು ದೇವಾಲಯದಲ್ಲಿ ಕಾಲಿಡೋದು ಸಹಿತ ಜಾಗ ಇರಲ್ಲ, ಅಷ್ಟು ಒಂದು ರಶ್ ಆಗಿರ್ತದೆ ಟೆಂಪಲ್. ಎಲ್ಲೆಲ್ಲಿಂದನೋ ಬರ್ತಾರೆ, ನಮ್ಮ ರಾಜ್ಯದ ಮೂಲೆಗಳಿಂದ ಬರ್ತಾರೆ, ಹೊರ ರಾಜ್ಯಗಳಿಂದ, ತಮಿಳುನಾಡು, ಆಂಧ್ರ, ಕೇರಳದಿಂದ ಸಹಿತ ಬರ್ತಾರೆ, ಹೊರದೇಶಗಳಿಂದ ಬರ್ತಾರೆ. ನೀವು ಇಲ್ಲಿ ಬಂದರೆ ಎಲ್ಲ ರೀತಿ ಎಲ್ಲ ಭಾಷೆಯವರು ನೋಡ್ಬೋದು, ಎಲ್ಲ ರಾಜ್ಯದವರು ನೋಡ್ಬೋದು, ಎಲ್ಲ ಥರದವರು ನೀವು ಕಣ್ಣಾರೆ ನೋಡ್ಬೋದು. ಇಲ್ಲಿ ಏನೋ ಅವರು ವೀಡಿಯೋದಲ್ಲಿ ಹೇಳ್ಬಿಡ್ತಾರೆ, ಅವರು ಕ್ಷೇತ್ರ ಪಬ್ಲಿಸಿಟಿ ಮಾಡ್ಕೊಳೋದು ಕೇಳ್ತಾರೆ, ಅವೆಲ್ಲ ಇಲ್ಲ. ಇಲ್ಲಿ ಏನು ನಡೀತದೋ ಅಲ್ಲಿ ನಿಮ್ಮ ಕಣ್ಣು ಮುಂದೆ ಹೇಳ್ತೀನಿ. ಇದನ್ನು ಪರೀಕ್ಷೆ ಮಾಡಬೇಕಂದ್ರೆ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಅಂಥ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ಇದು. ಅದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿಂದ 30 ಕಿಲೋಮೀಟರ್ ಅಂತರದಲ್ಲಿ ಕ್ಷೇತ್ರ ಇರೋದು. ಹಾಗೂ ಪ್ರತಿ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಯಾಗ ನಡೀತದೆ. ಇಲ್ಲಿ ಏನಪ್ಪ ಲಕ್ಷ್ಮೀ ಕುಬೇರ ಯಾಗ, ಏನು ಫಲ ಸಿಗುತ್ತೆ ನಮಗೆ ಲಕ್ಷ್ಮೀ ಕುಬೇರ ಯಾಗದಲ್ಲೂ ಭಾಗವಹಿಸೋದ್ರಿಂದ? ಈಗ ಎಷ್ಟೇ ದುಡ್ಡು ಸಂಪಾದನೆ ಮಾಡೋದು, 1 ಲಕ್ಷ ಸಂಪಾದನೆ ಮಾಡ್ತಾರೆ, 2 ಲಕ್ಷ, 5 ಲಕ್ಷ, 10 ಲಕ್ಷ ಸಂಪಾದನೆ ಮಾಡ್ತಾರೆ, ಆದರೆ ತಿಂಗಳ ಬರೋದ್ರೊಳಗೆ ದುಡ್ಡು 1 ರೂಪಾಯಿ ಇರಲ್ಲ ಅವ್ರ ಹತ್ರ. ಲಕ್ಷ್ಮೀ ಅನುಗ್ರಹ ಸಿಗೋದಕ್ಕೋಸ್ಕರ ಈಗ ಯಾರಿಗೋ ಸಾಲ ಕೊಟ್ಟಿರ್ತೀರಿ, ಸಾಲ ವಾಪಸ್ ಬರಲ್ಲ. ನಮ್ಮ ಸಾಲ ನಾವು ಯಾರ ಹತ್ರ ಸಾಲ ಮಾಡಿರ್ತೀರಿ, ಎಷ್ಟೇ ಇದು ಮಾಡಿದ್ರು ಸಹಿತ ಸಾಲ ತೀರ್ಸೋಕ್ಕಾಗಲ್ಲ. ಇದು ಪರಿಹಾರ ಆಗುತ್ತೆ. ಸ್ಥಿರ ಲಕ್ಷ್ಮೀ ಅನುಗ್ರಹ ಆಗುತ್ತೆ. ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ. ನಾವು ಕೊಟ್ಟಿರೋಂಥ ಸಾಲ ವಾಪಸ್ ಬರ್ತದೆ. ಮನೆಯಲ್ಲಿ ನಮಗೆ ಏನಕ್ಕೆ ಸಮಸ್ಯೆ ಇದ್ದರೂ, ಹಣಕಾಸಿನ ಸಮಸ್ಯೆ ಇರೋದು ಶಾಶ್ವತವಾಗಿ ಪರಿಹಾರ ಸಿಗುತ್ತೆ.